ಭಾರತದಲ್ಲಿ ದೆಹಲಿ ಸುಲ್ತಾನರುಗಳಲ್ಲಿ 5 ಮನೆತನಗಳು ದೆಹಲಿಯನ್ನ ಆಳ್ವಿಕೆ ಮಾಡೋದು. ಒಂದು ಗುಲಾಂ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಇವ್ರು ಹೆಂಗ್ ಬಂದ್ರಪ್ಪ ಅಂತಂದ್ರ ಭಾರತಕ್ಕೆ ಮೊದಲಿಗೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಅರಬ್ಬರ ಬಂದ್ರು. ಮೊಹಮ್ಮದ್ ಗೋರಿ ಆಗಮನದ ಮೂಲಕ ಭಾರತದಲ್ಲಿ ಮುಸ್ಲಿಂ ಧರ್ಮ ಸ್ಥಾಪನೆ ಆಯಿತು. ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಪ್ಪ ಅಂತಂದ್ರೆ ನಾವು ಮೊಹಮ್ಮದ್ ಗೋರಿ ಅಂತ ಹೇಳ್ಬೇಕಾಗ್ತದೆ. ಮೊಹಮ್ಮದ್ ಗೋರಿಗೆ ಒಳ್ಳೆಯ ನಾಯಕತ್ವ ಅಂದ್ರೆ ಮೊಹಮ್ಮದ್ ಗೋರಿ ಭಾರತದಲ್ಲಿ ಬಂದು ಎಲ್ಲ ಒಂದು ಭಾರತದ ರಾಜರ ಸಂಪತ್ತನ್ನ ಕೊಳ್ಳೆ ಹೊಡೆದಿದ್ದ ಮತ್ತು ಪ್ರದೇಶಗಳನ್ನ ಗೆದ್ಕೊಂಡಿದ್ದ. ಹೀಗಾಗಿ ಅವನ ಒಂದು ಏನು ನೋಡ್ಕೋಬೇಕಾಗಿತ್ತು, ಪ್ರದೇಶಗಳನ್ನ ನೋಡ್ಕೊಳ್ಳೋಕೋಸ್ಕರವಾಗಿ. ಮತ್ತು ಮೊಹಮ್ಮದ್ ಗೋರಿಗೆ ಇನ್ನೊಂದು ಚಾಣಾಕ್ಷತನ ಬುದ್ಧಿ ಏನಿತ್ತಪ್ಪ ಅಂತಂದ್ರ ಯುದ್ಧ ಮಾಡುವ ಸಂದರ್ಭದಲ್ಲಿ ಯುದ್ಧ ಮಾಡುವ ವ್ಯಕ್ತಿಯ ಸೈನಿಕನ ಒಂದು ಚೆಹರೆ ಪಟ್ಟಿ ಮತ್ತು ಅವನ ಏನು ಯುದ್ಧವನ್ನ ಯಾವ ರೀತಿ ಮಾಡ್ತಾನ, ವಿದ್ಯೆಯ ಕೌಶಲ್ಯ ಮತ್ತು ಹೋರಾಡುವ ರೀತಿ ಮತ್ತು ಅವನ ಒಂದು ಶಕ್ತಿ ಇವೆಲ್ಲವನ್ನ ಅವನ ಶೋಧನೆಯಲ್ಲಿ ತೊಡಗ್ತಾ ಇದ್ದ. ಅಂತ ಶೋಧನೆಗೆ ಒಳಗಾಗುವಾಗ ಆ ಶೋಧನೆ ಮಾಡುವ ಸಂದರ್ಭದಲ್ಲಿ ಯಾರಾಗ್ತದಪ್ಪ ಅಂತಂದ್ರ ಕುತುಬುದ್ದೀನ್ ಐಬಕ್ ಅವನಿಗೆ ಕಣ್ಣಿಗೆ ಬೀಳ್ತದ. ಕುತುಬುದ್ದೀನ್ ಐಬಕ್ನನ್ನ ತಾನು ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನ ನೋಡಿಕೊಳ್ಳೋಕೋಸ್ಕರವಾಗಿ ಕುತುಬುದ್ದೀನ್ ಐಬಕ್ಕನಿಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಪ್ರದೇಶಗಳ ಉಸ್ತುವಾರಿಯನ್ನ ಅವನಿಗೆ ಕೊಡ್ತಾರೆ. ಮತ್ತು ಅದರ ಜೊತೆಗೆ ಕುತುಬುದ್ದೀನ್ ಯಾರಿಗೆ ಮೊಹಮ್ಮದ್ ಗೋರಿಗೆ ಯಾವುದೇ ರೀತಿಯ ಗಂಡು ಪುತ್ರ ಸಂತಾನ ಇರಲಿಲ್ಲ. ಹೀಗಾಗಿ ಕುತುಬುದ್ದೀನ್ ಐಬಕ್ಕನಿಗೆ ಏನ್ ಮಾಡ್ತಾನ, ಭಾರತದ ಪ್ರದೇಶಗಳನ್ನ ನೋಡಿಕೊಳ್ಳೋಕೋಸ್ಕರವಾಗಿ ಕುತುಬುದ್ದೀನ್ ಐಬಕ್ಕನಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ಕೊಡ್ತಾನ. ಮತ್ತು ಕುತುಬುದ್ದೀನ್ ಐಬಕ್ ದೆಹಲಿಯನ್ನ ಆಳ್ವಿಕೆ ಮಾಡಿದಂತ ಮೊದಲ ವ್ಯಕ್ತಿ ಮತ್ತು ಮೊದಲ ಮನೆತನ ಗುಲಾಂ ಮನೆತನ. ಇದು ಎಲ್ಲಿಂದ ಎಲ್ಲಿವರೆಗೆ ಗುಲಾಂ ಮನೆತನ ಆಳ್ವಿಕೆ ಆಗ್ತದೆ ಅಂದ್ರೆ 1206 1290 ಗುಲಾಂ ಮನೆತನ ಆಳ್ವಿಕೆ ಆಗ್ತದೆ. ಗುಲಾಂ ಮನೆತನದಲ್ಲಿ ಯಾರ್ಯಾರು? ಕುತುಬುದ್ದೀನ್ ಐಬಕ್, ಇಲ್ತುಮಿಶ್ ಶಾ, ಬಲ್ಬನ್ 3 ಮಂದಿ ಆಳ್ವಿಕೆ ಆಗ್ತದೆ. ಇಲ್ಲಿ ದೆಹಲಿ ಸುಲ್ತಾನರ ಕಾಲಾವಧಿಯಲ್ಲಿ 1206 1297 ಆಳ್ವಿಕೆ ಏನಾಗ್ತದಲ್ಲ, ಇದು ದೆಹಲಿಯನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ. ಗುಲಾಂ ಮನೆತನ ಯಾರಿಂದ ಸ್ಥಾಪನೆ ಆಗ್ತದ ಅಂತಂದ್ರ ಕುತುಬುದ್ದೀನ್ ಐಬಕ್ನಿಂದನೇ ಸ್ಥಾಪನೆ ಆಗ್ತದ. ಈ ಸಂತತಿಯಲ್ಲಿ ಯಾರ್ಯಾರು ಬರ್ತಾರ ಅಂತ ಹೇಳಿದಿನಲ್ಲ ಅವಾಗ್ಲೇ. ಯಾರ್ಯಾರು ಹೇಳಿದೆ ನಾನು? ಕುತುಬುದ್ದೀನ್ ಐಬಕ್ ಬರ್ತಾನ, ಇಲ್ತುಮಿಶ್ ಬರ್ತಾನ, ಬಲ್ಬನ್ ಬರ್ತಾನ. ಆದ್ರ ಇವರು ಒಂದೇ ರೀತಿಯ ಮನೆತನಕ್ಕೆ ಸೇರಿದವರು ಆಗಿರ್ಲಿಲ್ಲ. ಇವ್ರು ಬೇರೆ ಬೇರೆ ತಂದೆ ತಾಯಿಗಳಿಗೆ ಜನಿಸಿದವರಾಗಿದ್ರು. ಇವ್ರನ್ನ ಸಂತೆಯಲ್ಲಿ ಇವ್ರನ್ನ ಕೊಂಡ್ಕೊಂಡು ಬಂದಿದ್ರು. ಆದ್ರೆ ಇವರು ನಿಜವಾಗಿ ಒಂದು ತಂದೆ ತಾಯಿಗಳಿಗೆ ಜನಿಸಿದಂತ ಗುಲಾಮರಾಗಿದ್ರು. ಅದರಲ್ಲಿ ಏನಪ್ಪಾ ಅಂತಂದ್ರ ಈಗ ನಾವು ಕುತುಬುದ್ದೀನ್ ಐಬಕ್ನ ಬಗ್ಗೆ ಸ್ವಲ್ಪ ಶಾರ್ಟ್ ಕಟ್ ಆಗಿ ತಿಳ್ಕೊಳ್ಳೋಣ. ಕುತುಬುದ್ದೀನ್ ಐಬಕ್ ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆ ಮಾಡ್ತಾನ? 1206 1210 ಕುತುಬುದ್ದೀನ್ ಐಬಕ್ ಆಳ್ವಿಕೆ ಮಾಡ್ತಾನ. ಈಗ ಮೊದಲೇ ಏನ್ ಹೇಳಿದ್ದೆ ನಾನು, ಮೊಹಮ್ಮದ್ ಗೋರಿಗೆ ಗಂಡು ಮಕ್ಕಳು ಇರ್ಲಿಲ್ಲ. ಗಂಡು ಮಕ್ಕಳು ಇರ್ಲಿಲ್ಲ ಅಂತೇಳಿ ಸಿಂಹಾಸನ ಏರ್ಲಕ ಉತ್ತರಾಧಿಕಾರಿಗಳು ಯಾರು ಇಲ್ಲದೆ ಇರುವುದರಿಂದ ಮೊಹಮ್ಮದ್ ಗೋರಿಯ ಸೋದರಳಿಯರಾಗಿರ್ತಕ್ಕಂಥ ಪಿಯಾಸುದ್ದೀನ್ ಮತ್ತು ಪಿಯಾಸುದ್ದೀನ್ ಗೋ ರಾಜ್ಯದ ಉತ್ತರಾಧಿಕಾರಿಯಾದ್ರ ಸಾಮ್ರಾಜ್ಯದ ಪ್ರಾಂತಿ ಏನ್ ಇರ್ತಾವಲ್ಲ ಇವು ರಾಜಪ್ರತಿನಿಧಿಯಲ್ಲಿ ಹಂಚಿ ಹೋಗ್ತದ. ತಾಜುದ್ದೀನ್ ಬಲ್ಬನ್ ಏನ್ ಮಾಡ್ತಾನ? ತಾಜುದ್ದೀನ್ ಬಲ್ಬನ್ ಎಲ್ದೇಜ ಇವ್ರು ಅಫ್ಘಾನಿಸ್ತಾನದಿಂದ ಮಲ್ಗಣ ಸಿಂಧ್ ಪ್ರದೇಶದವರೆಗೆ ಇವ ತಗೊಳ್ತಾನ. ಇವ ಏನ್ ಮಾಡ್ತಾನ? ಕುತುಬುದ್ದೀನ್ ಐಬಕ್ ದೆಹಲಿಯ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲಾ ಪ್ರದೇಶಗಳ ಆಳ್ವಿಕೆ ಜವಾಬ್ದಾರಿ ಇವನಿಗೆ ಸಿಗ್ತದ. ಕುತುಬುದ್ದೀನ್ ಐಬಕ್ಕನಿಗೆ ಈ ಎಲ್ಲಾ ಒಂದು ಸಂದರ್ಭದಾಗ ಸುಲ್ತಾನ್ ಅಂತಕ್ಕಂಥ ಒಂದು ಬಿರುದು ಸಿಗ್ತದ. ಅದು ಯಾರು ಕೊಡ್ತಪ್ಪ ಅಂತಂದ್ರ ಸುಲ್ತಾನ್ ನಮ್ಮ ಬಿರುದು ಇಖ್ತಿಯಾರ್ ಉದ್ದೀನ್ ಮತ್ತು ನಾಸೀರ್ ಉದ್ದೀನ್ ಕವಾಚ್ ಎಂಬುವರು ಕುತುಬುದ್ದೀನ್ ಐಬಕ್ಕನಿಗೆ ಏನ್ ಕೊಡ್ತಾರ? ಸುಲ್ತಾನ್ ಅನ್ನುವ ಬಿರುದನ್ನ ಕುತುಬುದ್ದೀನ್ ಐಬಕ್ಕನಿಗೆ ಕೊಡ್ತಾರ.